ಅಭಿಜಿತ್ ದಿಬ್ಕೆ ಜಂತರ್ ಮಂತರ್ನಲ್ಲಿ ಮೊದಲ ಹೋರಾಟವನ್ನು ಹಮ್ಮಿಕೊಂಡ್ರು. ಲಕ್ಷಾಂತರ ಸ್ಟೂಡೆಂಟ್ಗಳು ಸೇರಿಕೊಂಡ್ರು. ಅದಾದಮೇಲೆ ಬೆಂಗಳೂರಿನಲ್ಲಿ ಪ್ರೋಗ್ರಾಮ್ ಆಯಿತು. ಅದಾದಮೇಲೆ ಜೈಪುರದಲ್ಲಿ ಪ್ರೋಗ್ರಾಮ್ ಆಗಬೇಕಾದ್ರೆ ಆ ಗುಂಪಲ್ಲಿ ಸೇರ್ಕೊಂಡಿದ್ರು ಒಂದಿಷ್ಟು ಹುಚ್ಚನಾಯಿಗಳು. ಈ ಹುಚ್ಚನಾಯಿಗಳು ಏನು ಮಾಡಿದ್ವು, ಈ ಅಭಿಜಿತ್ ದಿಬ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಒಂದು 3-4 ನಾಯಿಗಳಿದ್ವು ಹುಚ್ಚನಾಯಿ. ಹಲೋ ನಮಸ್ಕಾರ. ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದಿಬ್ಕೆ ಮೇಲೆ ನಿನ್ನೆ ಜೈಪುರದಲ್ಲಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದವರ ಅವತಾರಗಳನ್ನ ನೋಡ್ತಾ ಇದ್ದೆ. RSS ವೇಷವನ್ನು ಹಾಕೊಂಡಿದ್ದ ಒಬ್ಬ, ಅವನು ವಾಪಸ್ ಕೊಟ್ಟಿದ್ದಾರೆ. ಈ ಕೋಮುವಾದಿ ಗೂಂಡಗಳಿಗೆ ಯಾರೋ ಯಾವ ವಿಚಾರಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಯಾರೋ ಯಾವ ವಿಚಾರಕ್ಕೋಸ್ಕರ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ, ಅವರ ದುಗುಡ ಏನು, ನೋವೇನು, ಆಕ್ರೋಶ ಏನು, ಭವಿಷ್ಯದ ಚಿಂತೆ ಏನೋ ಒಂದು ಅರ್ಥ ಆಗಲ್ಲ. ಈ ಕೋಮುವಾದಿ ಪಿಂಡಗಳ ಸೊಂಟ ಮುರಿದೇ ಇದ್ರೆ ಇವ್ರು ಯಾಕೆ ಚೇತರಿಸ್ಕೊಳ್ಳೋ ಥರ ಕಾಣಿಸ್ತಾನೆ ಇಲ್ಲ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ನಿರುದ್ಯೋಗಿ ಯುವಕರನ್ನ ಅಥವಾ ನಿರುದ್ಯೋಗವನ್ನು ಉಲ್ಲೇಖಿಸಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಆಮೇಲೆ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಸಮಜಾಯಿಷಿ ಕೊಟ್ಟರು ಕೂಡ ಕಾಕ್ರೋಚ್ಗಳು ನಿರುದ್ಯೋಗಿ ಯುವ ಪೀಳಿಗೆ ಎನ್ನುವಂಥ ಒಂದೇ ಒಂದು ಶಬ್ದವನ್ನು ಇಟ್ಕೊಂಡು ಇವತ್ತು ಈ ದೇಶದಲ್ಲಿ ದೊಡ್ಡ ಮೂವ್ಮೆಂಟ್ಗೆ ಕಾರಣ ಆಗಿದೆ. ಜಿರಳೆ ಅನ್ನೋದು ಇವತ್ತು ಸಣ್ಣ ವಿಚಾರವಾಗಿ ಉಳ್ಕೊಂಡಿಲ್ಲ. ನಾವು ಆಟ ಆಡ್ಕೊಂಡು ಓದ್ತಾ ಬಂದ್ವಿ, ಆಡಿದ್ದೀವಿ, ಹಾಡಿದ್ದೀವಿ, ಬಿದ್ದಿದ್ದೀವಿ, ಎದ್ದಿದ್ದೀವಿ. ಆದರೆ ಇವತ್ತು ಮಕ್ಕಳನ್ನು ನಾವು ಈ ಕಾಂಪಿಟೇಷನ್ ಲೋಕದೊಳಗಡೆ ಸಿಕ್ಕಾಪಟ್ಟೆ ಟೈಟಾಗಿ ಬೆಳೆಸ್ತಾ ಇದ್ದೀವಿ. ಪ್ರೀ ನರ್ಸರಿಯಿಂದ ಹಿಡಿದು LKG UKG ಆತ ಪದವಿ ಮುಗಿಸೋವರೆಗೂ ಓದು 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 ಅಂಥೇಳಿ ಅವನ ಬಾಲ್ಯವನ್ನು, ಅವನ ಯೌವನಾವಸ್ಥೆಯನ್ನೆಲ್ಲ ನಾವು ಕಿತ್ಕೊಂಡಿದ್ದೀವಿ. ಇಷ್ಟೆಲ್ಲ ಮಾಡಿದ ಮೇಲೆ, ಇಷ್ಟೆಲ್ಲ ಬದುಕನ್ನು ಆತ ತ್ಯಾಗ ಮಾಡಿದ ಮೇಲೆ, ಓದಿಗೋಸ್ಕರ ಇಷ್ಟೆಲ್ಲ ಬದುಕನ್ನು ಆತ ತ್ಯಾಗ ಮಾಡಿದ ಮೇಲೆ ಇನ್ನೇನಾದರೂ ಕೆಲಸ ಸಿಗುತ್ತಾ, ಭವಿಷ್ಯ ಉಜ್ವಲ ಆಗುತ್ತಾ, ಇನ್ನಾದರೂ ಬದುಕು ಬಂಗಾರ ಆಗುತ್ತಾ ಅಂತ ಆಲೋಚನೆ ಮಾಡಿದ್ರೆ ಇವರ ಪ್ರಶ್ನೆ ಪತ್ರಿಕೆ ಲೀಕು, ನಿರುದ್ಯೋಗ ಸಮಸ್ಯೆ, ಈ ರೀತಿ ಅನೇಕ ವಿಚಾರಗಳಿಂದ ನೊಂದಂತಹ ಯುವ ಪೀಳಿಗೆ ಸರ್ಕಾರದ ಮೇಲೆ ಉದ್ಯೋಗಕ್ಕೋಸ್ಕರ ಒತ್ತಡವನ್ನು ಹೇರಿದ್ರೆ ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಕೂಡ ಕಾಕ್ರೋಚ್ ಎನ್ನುವಂತಹ ಉಡಾಫೆ ಲೇವಡಿಗಳು ಬಂದಾಗ ಆಕ್ರೋಶದ ಕಟ್ಟೆ ಹೊಡೆಯುತ್ತೆ, ಬೀದಿಗೆ ಬಂದೇ ಬರ್ತಾರೆ. ಈ ಥರದ ಒಂದು ಮೂಮೆಂಟು. ಏನಾದರೂ ಸಮಸ್ಯೆಗಳನ್ನು ಕೇಳಿದ್ರೆ ಧರ್ಮ ಜಾತಿಗಳನ್ನು ಮುಂದಿಟ್ಟು ಬೇಳೆ ಬೇಯಿಸಿಕೊಳ್ಳುವಂತಹ ಕುತಂತ್ರ ರಾಜಕಾರಣದ ವಿರುದ್ಧ ಇವತ್ತಿನ ಯುವ ಪೀಳಿಗೆ ಸಿಡಿದು ನಿಂತಿದೆ. ಈ ಹಿಂದೂ ಮುಸ್ಲಿಂ ಬದಿಗಿಡಿ, ಹೊಟ್ಟೆಗೆ ಅನ್ನ ಬೇಕಪ್ಪ, ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ, ಕಷ್ಟಪಟ್ಟು ಓದಿದ್ದೀವಿ, ಬರೀ ಓದು ಮಾತ್ರ ಅಲ್ಲ, ತಮ್ಮ ಬಾಲ್ಯವನ್ನು, ತನ್ನ ಯೌವನಾವಸ್ಥೆಯನ್ನೆಲ್ಲ ಬಲಿ ಕೊಟ್ಟಿದ್ದೀವಿ. ಇಷ್ಟೆಲ್ಲ ದೊಡ್ಡ ತ್ಯಾಗ ಮಾಡಿ ಮತ್ತಾವತ್ತೂ ಸಿಗದ ಆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಭಾಳ ದೊಡ್ಡ ಪ್ರಮಾಣದ ತ್ಯಾಗವನ್ನು ಮಾಡಿ ಸರ್ಟಿಫಿಕೇಟ್ ಇಟ್ಕೊಂಡು ಬಂದರೆ ಲೀಕ್ ಆಗಿದೆ ಅಂತೀರಿ, ಕೆಲಸ ಇಲ್ಲ ಅಂತೀರಿ, ಏನೇನೋ ಕತೆ ಹೊಡಿತೀರಿ. ಇಂತಹ ವಿಚಾರದ ಬಗ್ಗೆ ಪದೇ 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 ತಪ್ಪುಗಳು ರಿಪೀಟ್ ಆಗ್ತಾ ಇದ್ದಾಗ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಯುವ ಸಮೂಹ ಮಳೆ ಬಿಸಿಲು ಅಂತ ಹೇಳದೆ ಹೋರಾಟವನ್ನು ಮಾಡ್ತಾ ಇದ್ರೆ ಹಲ್ಲೆ ಮಾಡೋದಕ್ಕೆ ಒಂದಿಷ್ಟು ಗೂಂಡಗಳನ್ನು ಕಳಿಸ್ತೀರಿ, ಕೋಮುವಾದಿಗಳಲ್ಲಿ. ಅಭಿಜಿತ್ ದಿಬ್ಕೆ ಜಂತರ್ ಮಂತರ್ನಲ್ಲಿ ಮೊದಲ ಹೋರಾಟವನ್ನು ಹಮ್ಮಿಕೊಂಡ್ರು. ಲಕ್ಷಾಂತರ ಸ್ಟೂಡೆಂಟ್ಗಳು ಸೇರಿಕೊಂಡ್ರು. ಅದಾದಮೇಲೆ ಬೆಂಗಳೂರಿನಲ್ಲಿ ಪ್ರೋಗ್ರಾಮ್ ಆಯಿತು. ಅದಾದಮೇಲೆ ಜೈಪುರದಲ್ಲಿ ಪ್ರೋಗ್ರಾಮ್ ಆಗಬೇಕಾದ್ರೆ ಆ ಗುಂಪಲ್ಲಿ ಸೇರ್ಕೊಂಡಿದ್ರು ಒಂದಿಷ್ಟು ಹುಚ್ಚನಾಯಿಗಳು. ಈ ಹುಚ್ಚನಾಯಿಗಳು ಏನು ಮಾಡಿದ್ವು, ಈ ಅಭಿಜಿತ್ ದಿಬ್ಕೆ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಿದ್ರು. ಒಂದು 3-4 ನಾಯಿಗಳಿದ್ವು ಅಲ್ಲಿ, ಹುಚ್ಚನಾಯಿಗಳು. ಅಲ್ಲಿದ್ದಂಥ ಸ್ಟೂಡೆಂಟ್ಸ್ಗಳು ಅದಾದಮೇಲೆ ಅವ್ರಿಗೆ ಸರಿಯಾಗಿ ರುಬ್ಬಿದ್ದಾರೆ. ಎಣ್ಣೆಗಾಯಿ ನೀರುಗಾಯಿ ಮಾಡಾಕಿದ್ದಾರೆ, ಅದು ಬೇರೆ. ಅದರಲ್ಲಿ ಒಬ್ಬ RSS ವೇಷ ಹಾಕೊಂಡಿದ್ದ. ಆ ಫೋಟೋ ವೈರಲ್ ಆಗ್ತಾ ಇದೆ. ಈ ಕಾಕ್ರೋಚ್ ಮೂಮೆಂಟ್, ಮೋದಿ ಸರ್ಕಾರದ ವಿರುದ್ಧದ ಮೂಮೆಂಟ್, ಈ ಕೋಮುವಾದಿಗಳ ಸಿದ್ಧಾಂತದ ವಿರುದ್ಧದ ಮೂಮೆಂಟ್, ಇವರುದ್ದಕ್ಕೂ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ, ಆ ಕಾರಣಕ್ಕೆ ನಾವು ಈ ಕೆಲಸವನ್ನು ಮಾಡಿದ್ದೀವಿ ಅನ್ನುವ ಅರ್ಥದಲ್ಲಿ ಒಂದು ಸ್ಟೇಟ್ಮೆಂಟ್ಗಳು ಹೊರಗೆ ಬೀಳ್ತದೆ. ಆದರೆ ಹೋರಾಟ ಆಡಳಿತ ಸರ್ಕಾರಗಳ ಮೇಲೆ ಆಗಬೇಕೇ ಹೊರತು ಇನ್ನು ಏಲೇನ್ಗಳ ಮೇಲೆ ಮಾಡೋಕ್ಕಾಗ್ತದ? ಅದಕ್ಕೆ ಅವರ ಸಗಣಿ ಭಕ್ತರು ಅಂತ ಹೇಳೋದು. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧನೇ ಹೋರಾಟ ಇದು.
ಸೆಂಟ್ರಲ್ನಲ್ಲಿ ಮೋದಿ ಇದ್ರೇನೋ ರಾಹುಲ್ ಇದ್ರೇನೋ, ಯಾರು ಈ ದೇಶವನ್ನು ಆಳ್ತಿದಾರೋ ಅವ್ರ ವಿರುದ್ಧ ನಡೀತಿರುವಂಥ ಹೋರಾಟ ಇದೆ ಕಾಕ್ರೋಚ್ ಮೂವ್ಮೆಂಟ್. ಇಲ್ಲಿ ಪಕ್ಷ ಬರೋದೇ ಇಲ್ಲ. ಆದರೆ ನೀವು ಕೋಮುವಾದಿಗಳೇನು ತಿಳ್ಕೊಂಡ್ರಿ, ನಮ್ಮ ವಿರುದ್ಧ ಸಂಚು ಎಲ್ಲಿದೆ? ಇಲ್ಲಿ ನೆಟ್ಟಿಗೆ ಎಕ್ಸಾಮ್ ಮಾಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ. ಸರಿಯಾಗಿ ಈ ದೇಶದ ಯುವಜನರ ಭವಿಷ್ಯವನ್ನು ಉದ್ಧಾರ ಮಾಡ್ರಪ್ಪ ಅಂತ ಕೇಳ್ತೀವಿ. ನೆಟ್ಟಿಗೆ ಅಧಿಕಾರ ನಡೆಸಕ್ಕೆ ಬಂದಿಲ್ಲ ಅಂದರೆ ತಾವು ರಾಜೀನಾಮೆ ಕೊಟ್ಟು ಮನೆ ಹೋಗಿ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ, ನಿಮ್ಮ ದುರಾಡಳಿತ, ನಿಮ್ಮ ಕೇವಲ ಧರ್ಮಾಧಾರಿತ ಪಾಲಿಟಿಕ್ಸ್ ಅನ್ನುವ ಸಂಚನ್ನು ನಾವು ಹೊಡೆದು ಹಾಕ್ತೀವಿ, ಅದರದೊಂದು ಅವೇರ್ನೆಸ್ನ ಮೂಡಿಸ್ತೀವಿ ಅಂತ ಹೊರಟಿದ್ದಾರೆ. ಇದು ನಿಮ್ಗೆ ಸಹಿಸೋಕ್ಕಾಗ್ತಿಲ್ಲ. ಅದಕ್ಕೆ ದಾಳಿ ಮಾಡುವ, ಹಲ್ಲೆ ಮಾಡುವ, ಹತ್ಯೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಭಿಜಿತ್ ದಿಬ್ಗೆ ಮೇಲೆ ನೀವು ಕೈ ಇಟ್ಟು ಅವನನ್ನು ಇವತ್ತು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದಿರಿ. ದೊಡ್ಡ ಹೀರೋ ಆಗಿ ಬೆಳೀತಾನ ಹುಡುಗ. ಮುಂದಿನ ದಿನಗಳಲ್ಲಿ ಇಂಥ ಯುವ ಶಕ್ತಿಗಳೇ ನಿಮ್ಮ ದುರಾಡಳಿತ, ದುರ್ವರ್ತನೆ, ಕೋಮುವಾದಿ ಪಾಲಿಟಿಕ್ಸ್, ದೇಶದ ದಿಕ್ಕು ತಪ್ಪಿಸುವ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಹೊಡೆದಾಗ ಅಭಿಜಿತ್ ದಿಬ್ಗೆ ಮೇಲೆ ಕೈ ಮಾಡಿ ಅವನಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿದಿರಿ. ನೀವಂತೂ ಹಣ್ಣುಗಾಯಿ ನೀರುಗಾಯಿ ಆದ್ರಿ. ಇವೆಲ್ಲ ಆರಂಭಿಕ ಲಕ್ಷಣಗಳು. ಆಟ ಈಗಿನ್ನೂ ಶುರು ಆಗ್ತಾ ಇದೆ, ಇನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತದೆ. ಈ ದೇಶದ ಮೂಲಭೂತ ಸಮಸ್ಯೆ, ನಿರುದ್ಯೋಗ, ಇನ್ನಿತರ ವಿಚಾರಕ್ಕೆ, ಸಾಮಾಜಿಕ ನ್ಯಾಯದಂತಹ ವಿಚಾರಗಳಿಗೆ ಧ್ವನಿ ಹೇಳ್ತಾ ಇದ್ದಾಗ ಅಲ್ಲಿ ಹೋಗಿ ಬೆಂಬಲ ಕೊಡಬೇಕು. ಇಲ್ಲ ಅಂದರೆ ಸುಮ್ಮನಿರಬೇಕು. ಆ ಗುಂಪೊಳಗಡೆ ಹೊಕ್ಕು ಈ ಥರ ತೀಟೆ ತೀರಿಸ್ಕೊಳ್ಳುವ ಕೆಲಸವನ್ನು ಮಾಡಿದ್ರೆ ಜನ ಬಗ್ಬಡಿತಾರೆ. ಯಾವುದೇ ದೇಶದಲ್ಲಿ ವಿದ್ಯಾರ್ಥಿ ಚಳವಳಿಗಳು ನಡೀತಿದ್ದಾಗ ಅದನ್ನು ಹತ್ತಿಕ್ಕುವ, ತಡೆಗಟ್ಟುವಂಥ ಪ್ರಯತ್ನಗಳು ಆದಾಗೆಲ್ಲ ಕ್ರಾಂತಿಗಳಾಗೋಗಿದ್ದಾವೆ. ಸಿರಿಯಾದಿಂದ ಹಿಡಿದು ಬಾಂಗ್ಲಾದೇಶದವರೆಗೂ, ಶ್ರೀಲಂಕಾದಿಂದ ಹಿಡಿದು ನೇಪಾಳದವರೆಗೂ ವಿದ್ಯಾರ್ಥಿ ಚಳವಳಿಯನ್ನು ಹತ್ತಿಕ್ಕುವ, ಮುಟ್ಟುವ, ಡಿಸ್ಟರ್ಬ್ ಮಾಡುವ ಪ್ರಯತ್ನ ಆಯಿತು ಅಂದರೆ ಒದೆ ಬೀಳ್ತು ಅಂತಲೇ ಲೆಕ್ಕ. ಮಕ್ಕಳ ಕೋಮುವಾದಿ ಮಕ್ಕಳ. ನಮಸ್ಕಾರ.